ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಕಿಚನ್. ಇವತ್ತು ನೋಡಿ ನಾನು ಕ್ಯಾಪ್ಸಿಕಮ್ ಇದು ಒಂದು ಬೇರೆ ರೀತಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿ. ಮೊದಲು ಒಂದು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡೆ ಉದ್ದಕ್ಕೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೋಬೇಕು. ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಈರುಳ್ಳಿ ಸಾಕು. ಆಮೇಲೆ ಹುರ್ಕೊಳ್ಬೇಕು. ಇದನ್ನು ತೆಗೆದ ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ಈರುಳ್ಳಿ ಎಲ್ಲ. ನೋಡಿ, ಈ ಪ್ಲೇಟ್ಗೆ ತೆಗಿತಾ ಇದ್ದೀನಿ ಕ್ಯಾಪ್ಸಿಕಮ್. ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಹಾಕಿ ಮಾಡಿದರೆ ಇಬ್ಬರಿಗೆ ಆಗುತ್ತೆ, ಸರಿಗಾಗುತ್ತೆ ಇಬ್ಬರಿಗೆ ಪಲ್ಯ. ನೋಡಿ, ಕ್ಯಾಪ್ಸಿಕಮ್ ಹುರಿದಿಟ್ಟಿದ್ದೀನಿ. ಈಗ ಸ್ವಲ್ಪ ಪ್ಯಾನ್ಗೆ ಇದನ್ನು ಹಾಕಿ ಆಯಿಲ್ ಹಾಕಿ ಮತ್ತೆ ಹುರಿತಾ ಇದ್ದೀನಿ, ಅದು ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಒಂದು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಟೊಮಾಟೊ ಕೂಡ ಹಾಕಬೇಕು ಇದಕ್ಕೆ. ಒಂದು ಟೊಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಆಗಲೇ. ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದಕ್ಕೆ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಬಾರ್ದು. ಶುಂಠಿ ಘಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಟೊಮೆಟೊ ಹೆಚ್ಕೊಂಡಿದ್ದೀನಲ್ಲ, ಇದನ್ನು ಒಂಥರ ಹಾಕಬೇಕು ಇದಕ್ಕೆ. ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದರಲ್ಲಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ನೋಡಿ. ಈಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದೇ ಟೊಮೆಟೊ, ಒಂದೇ ಈರುಳ್ಳಿ, ಒಂದೇ ಕ್ಯಾಪ್ಸಿಕಮ್ ಇದಕ್ಕೆ ಬೇಕಾಗಿದ್ದು. ಮೊದಲು ಕ್ಯಾಪ್ಸಿಕಮ್ ಹುರ್ಕೊಂಡು ತೆಗೆದಿದ್ದೀನಿ. ಆಮೇಲೆ ಈರುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ನಂತರ ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ, ನೀವು ಮಾಡಿ ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಚಿಕ್ಕ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸಾಕು. ಇದು ನೋಡಿ, ಕಡಲೆ ಹಿಟ್ಟು ಆಮೇಲೆ ಹಾಕ್ಬೇಕು ಲಾಸ್ಟಲ್ಲಿ. ಧನಿಯಾ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ನೋಡಿ, ಇದು ಫ್ರೈ ಆಗ್ತಾ ಇದೆ ಎಲ್ಲ ನೋಡಿ. ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ ಅದರಲ್ಲಿ. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿದ್ನಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟಿದ್ದನ್ನು ಹಾಕ್ತಾ ಇದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲನೂ. ಸಿಮ್ಮಲ್ಲೇ ಇಟ್ಟಿರಬೇಕು ಗ್ಯಾಸು, ಜಾಸ್ತಿ ಹೈ ಏನು ಬೇಡ ನೋಡಿ. ಎಲ್ಲ ಟೊಮೆಟೊ ಎಲ್ಲನೂ ಫ್ರೈ ಆಗಿ ರೆಡಿಯಾಗಿದೆ. ಲಾಸ್ಟಲ್ಲಿ ಕಡಲೆ ಹಿಟ್ಟು ಉದುರಿಸ್ಬೇಕು. ಇದು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಇದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯದ್ದು. ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಆ ಬಟ್ಲಲ್ಲಿ ಇಟ್ಟಿತ್ತಲ್ಲ, ಕಡಲೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಹಾಗೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಎಲ್ಲ ಖಾಲಿ ಆಗೋವರೆಗೂ ಹಾಗೆ ಕಲಿಸ್ತಾ ಇರಬೇಕು. ಹಾಗೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಒಂದೇ ಸಲ ಹಾಕ್ಕೊಂಡ್ರೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆ ಹಾಕ್ಕೊಂಡಿದ್ದೀನಿ. ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡ್ತೀವಲ್ಲ, ಆ ಬಜ್ಜಿ ಹಿಟ್ಟು, ಬೇಸನ್ ಹಿಟ್ಟು ಅಂತಾರಲ್ಲ, ಅದು ಬೇಸನ್ ಆಟ ಅಂತಾರಲ್ಲ, ಅದು ಆನ್ಲೈನಲ್ಲೇ ತರಿಸಿದ್ದೆ ನಾನು ಈ ಕಡಲೆ ಹಿಟ್ಟನ್ನು ನೋಡಿ. ಈಗ ಕ್ಯಾಪ್ಸಿಕಮ್ ಪಲ್ಯ ಎಲ್ಲ ರೆಡಿ ಆಗ್ತದೆ. ಕಡಲೆ ಹಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲನೂ ಹಾಕಿದೆ. ಈಗ ಮತ್ತೆ ಕಲಸಿ ಎಲ್ಲ ಫ್ರೈ ಮಾಡ್ತೀನಿ ನೋಡಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಗ್ಯಾಸು. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ
ಇದು ಊಟ ಮಾಡೋ ಚಪಾತಿಗೆ ಅನ್ನದ ಜೊತೆಗೂ ನಡೆಯುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ ತುಂಬ. ನಾನು ಚಪಾತಿ ಜೊತೆಗೆ ಮಾಡಿದ್ದು, ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಮುಚ್ಚಿಟ್ಬಿಟ್ಟಿದ್ದೀನಿ ನೋಡಿ. ಈಗ ಚಪಾತಿ ಮಾಡ್ತೀನಿ. ಚಪಾತಿಗೆ ಇಟ್ಟಿದ್ದೀನಿ ನೋಡಿ. ನಾನೊಂದು 3 ಚಪಾತಿ ಮಾಡ್ಕೊಳ್ತೀನಿ. ಇದು ತುಪ್ಪ ಕಾಯಕ್ಕಿಟ್ಟಿದ್ದೆ, ತುಪ್ಪ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಚಪಾತಿ ಇಟ್ಟು ನಾದಿಟ್ಟಿದ್ದೀನಿ. ಈಗ ಚಪಾತಿ ಮಾಡೋದನ್ನು ಸುಮ್ಮನೆ ಫಾಸ್ಟಾಗಿ ಹಾಕ್ತೀನಿ. ನೋಡ್ಕೊಂಬರೋಣ ಬನ್ನಿ. ಚಪಾತಿ ಏನು ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಸುಮ್ಮನೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂತ ಹಾಕಿದ್ದೀನಿ ನೋಡಿ. ಚಪಾತಿ ಜೊತೆಗೆ ಈ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಬೇಸನ್ ಹಾಕಿ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ ಚಪಾತಿ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ, ಜಾಸ್ತಿ ದೊಡ್ಡದಾಗಿ ಏನು ಮಾಡಿಲ್ಲ ನಾನು ಚಪಾತಿನ. ನನಗೆ ಬ್ರೇಕ್ಫಾಸ್ಟ್ಗೆ 3 ಚಪಾತಿ ಸಾಕು. 3 ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಚಪಾತಿನ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಐಲಾಕಿ ಸುಡಬೇಕು ಚಪಾತಿನ. ಚಪಾತಿ ಜೊತೆ ಕ್ಯಾಪ್ಸಿಕಮ್ ಕರಿ ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟು ಮಾಡಿದ್ನೆಲ್ಲ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡು ತಿಂತಾ ಇದ್ದೀನಿ ಚಪಾತಿ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಟೊಮಾಟೊ ಸ್ಕಿಪ್ ಮಾಡಿ ಬೇಕಾದರೆ ಇದು ಹಾಕ್ಕೊಳ್ಬೋದು, ನಿಂಬೆಹಣ್ಣು. ನೋಡಿ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು.